ಮೊಳಕೆ ಕಾಳು ಯೂಸ್ ಮಾಡಿ ಪುಲಾವ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಪ್ರೌಟ್ಸ್ನ ಒಂದ್ಸಲ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ವಿ, ಇನ್ನು ಸ್ವಲ್ಪ ಸ್ಪ್ರೌಟ್ಸ್ ಇದ್ದರೆ ಅವನ್ನ ಇಲ್ಲಿ ಪಲಾವ್ ಮಾಡ್ಕೊಂಡಿದ್ವಿ. ಅದು ಪಲಾವ್ ಹೆಂಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನಾವು ಪಲಾವ್ ಏನಾದರೂ ಮಾಡ್ಕೋಬೇಕು ಅಂದರೆ ಫಸ್ಟು ಅಕ್ಕಿ ನೆನೆಸಿಟ್ಕೊಂಡ್ರೆ ಬೆಸ್ಟ್ ಅಲ್ಲ. ಅದಕ್ಕೆ ಸ್ವಲ್ಪ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಲ್ಲ ಅಕ್ಕಿ ನೆನಿತವೆ ಅಂತ ಹೇಳಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇಲ್ಲಿ 1 ಗ್ಲಾಸ್ ಅಕ್ಕಿಗೆ ಸ್ವಲ್ಪ ಗೋಧಿ ನುಚ್ಚು ಕೂಡ ಸಣ್ಣ ಗ್ಲಾಸಿಂದ ಸ್ವಲ್ಪ ಗೋಧಿ ನುಚ್ಚು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಇಲ್ಲ ಬರೀ ಅಕ್ಕಿಯಿಂದನೇ ಮಾಡ್ಕೋಬೋದು. ಅಲ್ಲಿ ಕಪ್ಪು ಕಲರ್ ಕಾಣ್ತಾ ಇರೋದು ಲವಂಗ. ಆ್ಯಕ್ಚುಲಿ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀವಲ್ಲ ಗೋಧಿ ನುಚ್ಚು ಇಲ್ಲ ಬೇಳೆ ಏನಾದರೂ, ಅವು ಹುಳ ಬರಬಾರ್ದು ಹಾಳಾಗಬಾರ್ದು ಅಂದರೆ 1 ಆಗಲಿ 2 ಆಗಲಿ ಲವಂಗ ಹಾಕಿಡ್ಬೇಕಂತೆ. ನಾನು ಹಂಗೆ ಹಾಕಿಟ್ಟಿದ್ದೆ. 2-3 ಸಲ ಅಕ್ಕಿ ತೊಳ್ಕೊಂಡ್ಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತೀನಿ. ಮಾಮೂಲು ಅನ್ನಕ್ಕಾದರೆ 1 ಗ್ಲಾಸ್ಗೆ 3 ಗ್ಲಾಸ್ ಹಾಕ್ಕೊತೀನಿ ನಾನು. ಇವತ್ತು ಪುಲಾವೆಲ್ಲ ಸ್ವಲ್ಪ ಉದುರುದುರು ಇರಬೇಕು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸಾಕು. ಸಣ್ಣ ಗ್ಲಾಸಿಂದ ನಾನು ಗೋಧಿ ನುಚ್ಚು ತೊಗೊಂಡಿದ್ದಲ್ಲ, 1 ಗ್ಲಾಸ್ ಗೋಧಿ ನುಚ್ಚಿಗೆ 1 ಗ್ಲಾಸ್ ನೀರು ಹಾಕಿದ್ದೀನಿ. ಬಾಸ್ಮತಿ ಅಕ್ಕಿ ಬರ್ತಾವಲ್ಲ ಅವಾದರೆ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಆಗಲಿ 1.5 ಗ್ಲಾಸ್ ಆಗಲಿ ನೀರು ಸಾಕು. ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಪುದೀನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಇದರಲ್ಲೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಪಲಾವ್ಗೋಸ್ಕರ ಎಲ್ಲ ವೆಜಿಟೇಬಲ್ಸು ಮತ್ತು ಸ್ಪ್ರೌಟ್ಸ್ ಬೇಕಲ್ಲ, ಸ್ಪ್ರೌಟ್ಸ್ ಅವೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಹತ್ರ ಏನು ವೆಜಿಟೇಬಲ್ಸ್ ಇದ್ದರೆ ಅವನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ. 1-2-3 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸು, ಟೊಮೆಟೊ, ಪೊಟ್ಯಾಟೊ ಬೇಕಿದ್ದರೆ ಹಾಕ್ಕೋಬೋದು, ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೋಬೋದು. ಇದೊಂದು ಬಟಾಣಿ ಬೀನ್ಸಲ್ಲಿ ಮಿಕ್ಸ್ ಆಗಿತ್ತೇನೋ, ಅದಕ್ಕೆ ಅವಾಗ ಸಿಕ್ತು ಹಂಗೆ ಹಾಕಿದ್ದೀನಿ ಅದನ್ನು. ಹೀಗೆ ಎಲ್ಲ ರೆಡಿ ಇದ್ದಾವಲ್ಲ, ನಾವು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು, ಇಲ್ಲಾಂದರೆ ಹೊರಗಡೆನೇ ಮಾಡ್ಕೊಳ್ಳೋದಾದರೆ ಪಾತ್ರೆ ಇಟ್ಕೊಳ್ಳೋದು. 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾದ ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಪಲಾವ್ ಮಸಾಲೆಗೆ ಏನೇನು ಬೇಕೋ 1-2 ಲವಂಗ, 2 ಚಕ್ಕೆ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಂಗೆ 1-2 ಏಲಕ್ಕಿ ಮೇಲೆ ಸುಮ್ಮನೆ ಜಸ್ಟ್ ಹಂಗೆ ಓಪನ್ ಮಾಡಿ ಅದರಲ್ಲಿ ಹಾಕ್ಬಿಡ್ತೀನಿ, ಫ್ಲೇವರ್ ಬರುತ್ತೆ ಅಂತೇಳಿ. ಈಗ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಫ್ರೈ ಆದಮೇಲೆ ಕೊತ್ತಂಬರಿ, ಕರಿಬೇವು, ಪುದೀನ ಇವಾಗ ಒಂದ್ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ. ಇವಾಗ ನಾವು ಮೊಳಕೆ ಕಾಳು ಹಾಕಬೇಕು. ಈ ಟೈಮಲ್ಲಿ ನಾವು ಮೊಳಕೆ ಕಾಳು ಹಾಕಿ ಆ ತುಪ್ಪದಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಪಲಾವ್ ತಿನ್ನುವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ತೊಗೊಂಡಿರೋ ರೈಸ್ ಕ್ವಾಂಟಿಟಿಗೆ ಒಂದು ಮೀಡಿಯಮ್ ಕಪ್ಪಷ್ಟು ಸ್ಪ್ರೌಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ರೈಸ್ ಕ್ವಾಂಟಿಟಿ ಜಾಸ್ತಿ ಅಂತಂದರೆ ಸ್ಪ್ರೌಟ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮೊಳಕೆ ಕಾಳು ಕೂಡ ನಾವು 1 ನಿಮಿಷ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿವಲ್ಲ ಮಿಕ್ಸಿ ಜಾರಲ್ಲಿ, ಆ ಪೇಸ್ಟೆಲ್ಲ ಹಾಕ್ಕೊಳ್ಳೋದು. ನಾವು ಪುದೀನ ಪೇಸ್ಟ್ ಹಾಕ್ಕೊಂಡ್ಮೇಲೆ 1 ನಿಮಿಷ ನೀರಿನ ಅಂಶ ಹೋಗೋ ತನಕ 1 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇನ್ನು ಟೊಮೆಟೊ ಹಣ್ಣು ಉಳಿದಿರೋ ನಾವು ಏನೇನು ವೆಜಿಟೇಬಲ್ಸ್ ಇದಾವೆ ಅವನ್ನೆಲ್ಲ ಹಾಕ್ಕೊಬಿಡ್ಬೇಕು. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಅವು ಫ್ರೈ ಆಗೋ ತನಕ ವೇಟ್ ಮಾಡಬೇಕಂತ ಏನಿಲ್ಲ. ವೆಜಿಟೇಬಲ್ಸ್ ಹಾಕ್ಕೊಂಡಿದ ತಕ್ಷಣವೇ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ಕೊಂಡೀನಿ ನಾನಿಲ್ಲಿ. ಮಿಕ್ಸಿ ಜಾರಲ್ಲಿ ಪುದೀನ ಜೊತೆಗೆ ಆವಾಗೂ ಸ್ವಲ್ಪ ಉಪ್ಪು ಹಾಕಿದ್ವಿ, ಇಲ್ಲಿ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೋಬೇಕು.
ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ನಾನು ಜೀರಿಗೆ ಪುಡಿ ಹಾಕಿದ್ದೀನಿ. ಜೀರಿಗೆ ಪುಡಿ ಇಸ್ ಆಪ್ಷನಲ್ಲು, ಹಾಕಿಲ್ಲ ಅಂದರೂ ನಡೀತತೆ. ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಈಗ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ, ಗೋಧಿ ನುಚ್ಚು, ಅದು ನೀರು, ಅಕ್ಕಿ ಎಲ್ಲ ಸೇರಿ ಒಂದೇ ಸಲ ಹಾಕ್ಕೊಳ್ಳೋದೆ. ನೀರು ಹಾಕಿದ ಮೇಲೆ ನಾವಿಲ್ಲಿ ಉಪ್ಪು ಬೇಕಿದ್ರೆ ಟೇಸ್ಟ್ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ಈಗನೇ ಕುಕ್ಕರ್ ಮುಚ್ಚೋದು ಬೇಡ, ಸ್ವಲ್ಪ ಕುದಿ ಬರಬೇಕು. ಈ ಥರ ಕುದಿ ಬರುವಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ವಿಸಿಲ್ಗೆ ಇಟ್ಬಿಡೋದು. ಕುಕ್ಕರ್ ಮುಚ್ಚಿ ನಾವು ಕುಕ್ಕರಲ್ಲಿ ಮಾಡ್ಕೊತಾ ಇಲ್ಲ, ಹೊರಗಡೆ ಮಾಡ್ಕೊತಾ ಇದ್ದೀವಿ ಅನ್ನೋದಾದರೆ ಲೋ ಫ್ಲೇಮಲ್ಲೇ 10-15 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡೆ ಕರೆಕ್ಟಾಗಿ ಉದುರಾಗಿ ರೈಸ್ ಬರುತ್ತೆ. ಕುಕ್ಕರಲ್ಲಾದರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಸಿಲ್ ಬಂದಮೇಲೆ ಆಫ್ ಮಾಡ್ಕೋಬೇಕು. ಈಗ ರೈತಾಗೋಸ್ಕರ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ಬಟ್ಲದಲ್ಲಿ ಮೊಸರು ತಗೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಸೇರಿಸ್ಕೊಂಡು ಅದರಲ್ಲಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಬೇಕಿದ್ರೆ ಇಲ್ಲಿ ಸೌತೆಕಾಯಿ ಕುಕ್ಕುಂಬರ್ ಇರುತ್ತಲ್ಲ ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೋದು. ಲಾಸ್ಟ್ಗೆ ಒಗ್ಗರಣೆ ಹಾಕ್ಕೊಂಬಿಡೋದು, ರೈತ ರೆಡಿ ಆಗುತ್ತೆ. ಒಂದು ವಿಸಿಲ್ ಆದಮೇಲೆ ತಣ್ಣಗಾದ್ಮೇಲೆ ಇಲ್ಲಿ ಪುಲಾವ್ ರೆಡಿ ಆಗಿದೆ ನೋಡ್ರಿ. ಎಲ್ಲ ಒಂದು ಸಲ ಕಳಿಸ್ಕೊತೀನಿ ನಿಧಾನಕ್ಕೆ. ಟೇಸ್ಟಿ ಸ್ಪ್ರೌಟ್ಸ್ ಪುಲಾವ್ ರೆಡಿಯಾಗಿದೆ. ಮುಖ್ಯವಾಗಿ ಮಕ್ಕಳು ಸ್ಪ್ರೌಟ್ಸ್ ತಿನ್ನೋದಿಲ್ಲ ಅಂತಂದರೆ ಈ ಥರ ಮಾಡಿಕೊಡ್ಬೋದು. ಸ್ಪ್ರೌಟ್ಸ್ನ ಸಲಾಡ್ ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಪಲಾವ್ ಮಾಡ್ಕೋಬೋದು. ಇಲ್ಲಿ ಹೆಸರು ಕಾಳು ಮೊಳಕೆ ಕಾಳು ಮಾಡೋದನ್ನು ವಿಡಿಯೋ ಹಂಗೆ ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ. ನಮಗೆ ಬೆಳಿಗ್ಗೆ ಫ್ರೆಶ್ ಆಗಿ ಹೆಸರು ಕಾಳು ಮೊಳಕೆ ಕಾಳು ಬೇಕು ಅಂತಂದರೆ ರಾತ್ರಿಗೆ ನಾವು ಹೆಸರು ಕಾಳನ್ನ 2 ಸಲ ತೊಳೆದು ತುಂಬ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರೆಲ್ಲ ಹೆಸರು ಕಾಳು ಚೆನ್ನಾಗಿ ನೆನಿತಾವಲ್ಲ, ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ನೀರೆಲ್ಲ ಈ ಥರ ಸೋದಿಸ್ಕೋಬೇಕು. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಆಗಲಿ ಇಲ್ಲಾಂದರೆ ಯಾವುದಾದ್ರೂ ಕಾಟನ್ ಬಟ್ಟೆ ಇರುತ್ತಲ್ಲ ಚೆನ್ನಾಗಿರೋದು, ಅದನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು. 4-5 ತಾಸಿಗೊಂದ್ಸಲ ನೀರು ಸುಂಕರಿಸ್ಕೋಬೇಕು. ಬಟ್ಟೆ ಡ್ರೈ ಆಗಿರುತ್ತಲ್ಲ, ಇದು ರಾತ್ರಿಗೆ ಈ ಥರ ಸಣ್ಣಗೆ ಬಂದಿದೆ. ಇವಾಗೂ ಒಂದ್ಸಲ ಸ್ವಲ್ಪ ನೀರು ಸುಂಕರಿಸ್ಕೊಂಡು ರಾತ್ರಿ ಎಲ್ಲ ಹಂಗೆ ಬಿಟ್ಟರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕರೆಕ್ಟಾಗಿ ಸ್ಪ್ರೌಟ್ಸ್ ರೆಡಿ ಆಗ್ತವೆ. ಎರಡನೇ ದಿನ ಬೆಳಗ್ಗೆ, ಅದೇ ಸೆಕೆಂಡ್ ಡೇ ಮಾರ್ನಿಂಗು ಈ ಥರ ಚೆನ್ನಾಗಿ ಸ್ಪ್ರೌಟ್ಸ್ ಆಗಿದ್ದಾವೆ. ಇವಾಗ ನಾವು ಇವನ್ನ ಯೂಸ್ ಮಾಡಿ ಸಲಾಡ್ ಆಗಲಿ, ಈ ಥರ ಪಲಾವ್ ಆಗಲಿ, ಈ ಸ್ಪ್ರೌಟ್ಸ್ ಯೂಸ್ ಮಾಡಿ ನಾವು ದೋಸೆ ಕೂಡ ಹಾಕ್ಕೋಬೋದು. ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ನಮಗೆ ಸಾಯಂಕಾಲ ಫ್ರೆಶ್ ಆಗಿ ಮೊಳಕೆ ಕಾಳು ಬೇಕು ಚಾಟ್ ಥರ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಶಾರ್ಟ್ ವೀಡಿಯೋ ಒಂದು ಮಾಡಿದ್ದೀನಿ, ಅದರಲ್ಲಿ ನಾನು ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಬೆಳಿಗ್ಗೆಗೆ ನಮಗೆ ಮೊಳಕೆ ಕಾಳು ಫ್ರೆಶ್ ಆಗಬೇಕು ಅಂತಂದರೆ ಇದರಲ್ಲಿ ಹೇಳಿದ್ದೀನಿ ನಾನು ಯಾವ ಥರ ಮಾಡೋದು ಅಂತೇಳಿ. ಈ ಸ್ಪ್ರೌಟ್ಸ್ನ ನಾವು ಆವಾಗಿಂದ ಆವಾಗ ಫ್ರೆಶ್ ಆಗಿ ಯೂಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಉಳಿದ್ರೆ ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿ ಆ ಬಾಕ್ಸ್ಗೆ ಮುಚ್ಚಳ ಇರುತ್ತಲ್ಲ ಅದನ್ನು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2 ದಿನ ಸ್ಟೋರ್ ಮಾಡ್ಕೋಬೋದು. ಕರೆಕ್ಟಾಗಿ ನಮಗೆ ಸ್ಪ್ರೌಟ್ಸ್ ಬರಬೇಕು ಅಂತಂದರೆ ಅಂದಾಜಾಗಿ 24 hours ಟೈಮ್ ತೊಗೊತತೆ. ಟೋಟಲ್ ಪ್ರಾಸೆಸ್ಸು ನಾನು ಹೇಳ್ತಾ ಇರೋದು. ಈಗ ಆ ಸ್ಪ್ರೌಟ್ಸ್ ಯೂಸ್ ಮಾಡಿ ಸಲಾಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ.